ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲ ವರ್ಗದವರಿಗೂ ಶುಭಾಶಯಗಳನ್ನು ಕೋರುತ್ತೇವೆ. ಪರಿಸರ ಕಾಪಾಡಲು ಪ್ರತಿಯೊಬ್ಬರು ಗಿಡಗಳನ್ನು ನೆಡಬೇಕು. ಶಾಲಾ ಮಕ್ಕಳಲ್ಲೂ ಸಹ ಗಿಡಗಳನ್ನು ಹೇಗೆ ನೆಡಬೇಕು, ಹೇಗೆ ಸಾಕಬೇಕು ಮತ್ತು ಗಿಡಗಳ ಬಗ್ಗೆ ಅರಿವು ಮೂಡಿಸಬೇಕು. ಪ್ರತಿಯೊಂದು ಸಸ್ಯಗಳಲ್ಲೂ ವಿಶೇಷತೆ ಇರುತ್ತೆ. ಆ ಸಸ್ಯಗಳು ಅಂತರ್ಜಲವನ್ನು ಇಂಪ್ರೂವ್ ಮಾಡಲು ಪ್ರತಿಯೊಬ್ಬರು ಈ ರೀತಿ ಕಾರ್ಯಕ್ರಮಗಳನ್ನು, ಕಂಪನಿ ಇರ್ಬೋದು, ಶಾಲೆಗಳಿರ್ಬೋದು, ಶಾಲೆಗಳಲ್ಲಿ ಮಕ್ಕಳ ಕೈಯಲ್ಲಿ ಬೀಜದುಂಡೆ ಮಾಡಿಸಿದರೆ ತುಂಬ ಅಮೂಲ್ಯವಾಗಿರುತ್ತದೆ. ಈ ಥರ ಪ್ರಾಜೆಕ್ಟ್ ವರ್ಕ್ ಮಾಡೋದು ಇದೇನೇನಿದೆ ಅನಾನುಕೂಲಗಳಾಗುತ್ತವೆ. ಅಲ್ಲೇ ಮಾತ್ರ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಏನೇನಿದೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಫಾರೆಸ್ಟ್ ಆಯ್ತಾ, ಅವರಿಂದ ನೀರ್ ಬೀಳುತ್ತಲ್ಲ, ಆ ನೀರ್ ನಮ್ಮ ಎನ್ವಿರಾನ್ಮೆಂಟ್ ಹರಡುತ್ತಲ್ಲ, ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರುತ್ತೆ. ಇದು ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತಾ? ಎಷ್ಟು ಖರ್ಚಾಯ್ತು ಇದಕ್ಕೆ? ಎಷ್ಟು ಖರ್ಚಾಯ್ತಪ್ಪ? ಖರ್ಚೆಲ್ಲ ಗೊತ್ತಿಲ್ಲ. ಇದೆಲ್ಲ ಯೂಸೇ ಆಗಲ್ಲ, ಇದೆಲ್ಲ ಕಲರ್ ಅಷ್ಟೇ. ಥರ್ಮಾಕೋಲು ಇದೆಲ್ಲ ಲೀವ್ಸ್ ಎಲ್ಲ ತಂದಿದೆಯಲ್ಲ, ಮನೇಲಿತ್ತಾ? ಎಷ್ಟು ಖರ್ಚಾಗಿರ್ಬೋದು? ಒಂದು 100 ರೂಪಾಯಿ ಒಳಗೆ ಆಗೈತೆ. 100 ರೂಪಾಯಿ. ಥ್ಯಾಂಕ್ ಯು. 100 ರೂಪಾಯಿ ಖರ್ಚು ಮಾಡಿ ಈ ಥರ ಪ್ರಾಜೆಕ್ಟ್ ವರ್ಕ್ ಮಾಡೋದ್ರದ್ಕಿಂತ ಈ ಥರ ಸಸಿಗಳು ಇರ್ಬೋದು. ಸಸಿಗಳನ್ನು ಒಂದೊಂದು ಸಸಿಯನ್ನು ಮಕ್ಕಳಲ್ಲಿ ಅರಿವು ತಿಳಿಸೋದು ತುಂಬ ಮುಖ್ಯವಾಗಿರುತ್ತದೆ. ಸಸಿಗಳಲ್ಲಿ ಔಷಧಿ ಗುಣಗಳು ತುಂಬ ಮುಖ್ಯ. ಹಾಗೆ ಗಾಳಿ ಬೆಳಕು ಬೇಕಂದರೆ ಈ ಥರ ಪ್ರಾಜೆಕ್ಟ್ ವರ್ಕ್ಗಳಿಂದ ಯಾವುದೇ ಉಪಯೋಗಗಳಿಲ್ಲ. ಅದಕ್ಕೆ ಹಣವನ್ನು ವ್ಯಯ ಮಾಡ್ತೀರ. ಅದರ ಬದಲು ಬೀಜದ ಉಂಡೆಗಳನ್ನು ಮಾಡಿ ಅರಣ್ಯಕ್ಕೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.